ಹೆದರ್ಕೊಬ್ತೀಯ ಸುಮ್ಮನೆ ಎದ್ಕೊಬ್ರ ಪಾಪಯ್ಯ. ಹಸುಗಳೆಲ್ಲ ಅವಾಗೇ ಹೋಗಿದ್ದಾವೆ ದೇವಸ್ಥಾನ ಹತ್ರ. ನಮ್ಮ ತಾತ ಇರಲಿಲ್ಲ, ಎಲ್ಗೆ ಹೋಗಿದ್ರು. ಇವಾಗ ಯಾರೇ ನಮ್ಮ ಅಜ್ಜಿ ನೋಡಿಲ್ಲ, ಒಂದು ವೀಡಿಯೋ ಹಾಕಿದ್ದೀನಿ ಅಂದರೆ ನೆಲ ಒರೆಸ್ತಾ ಇದೆ ಟಿಕ್ಟಾಕ್ ವೀಡಿಯೋ, ಅದನ್ನು ನೋಡಿ. ಇದು ನಮ್ಮ ಅಜ್ಜಿ, ಇವರೇ ನಮ್ಮ ಅಜ್ಜಿ ಬಟ್ ಇಕ್ತಾ ಇದ್ದಾರೆ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಗ್ರಾನೈಟ್ಸ್ ಹೇಳಿದ್ವಿ, ಗ್ರಾನೈಟ್ಸ್ ಹಾಕೊಂಡು ಬಂದಿದ್ದಾರೆ ಅಮರಾಪುರದಿಂದ. ಇಲ್ಲಿ ಅಕ್ಕಿ ಮಾಡಿಸ್ತಾ ಇದ್ದೀವಿ. ಕ್ರಾಸಿನ ಟೈಮಲ್ಲಿ ಎಲ್ಲ ಮಾಡ್ಸೋಕ್ಕಾಗಲ್ಲ, ಅದಕ್ಕೆ ಇವಾಗೆ ಮಾಡಿಸ್ತಾ ಇದ್ದೀವಿ. ಒಳಗಡೆ ಗ್ರಾನೈಟ್ ಸಿಕ್ಕಲ್ಲ, ಯಾಕಂದರೆ ಮತ್ತೆ ತೆಗೆಯೋದು ಅದು ಆಗೋಲ್ಲ, ಕಷ್ಟ ಆಗುತ್ತೆ, ವೆಯ್ಟ್ ಇರುತ್ತಲ್ಲ, ಅದಕ್ಕೇ ಹೊರಗಡೆನೇ ಇಕ್ತಾ ಇದ್ದಾರೆ. ಬ್ಲ್ಯಾಕ್ ಕಲರು ಗ್ರಾನೈಟ್ಸು, ಸ್ವಲ್ಪ ವೈಟ್ ಮಿಕ್ಸ್ ಆಗಿದೆ, ಚೆನ್ನಾಗಿದೆ ಗ್ರಾನೈಟ್ಸು. ಎಲ್ಲ ಫುಲ್ ಒಪ್ಪಂದಕ್ಕೇ ಮಾತಾಡ್ಕೊ ಬಂದಿದ್ದು ನಮ್ಮ ತಾತನು ಮತ್ತು ನಮ್ಮ ಮಾಮ. ಗ್ರಾನೈಟ್ಸ್ ಒಂದೇ ಹಾಕೊಂಡ್ಬಂದಿದ್ದು, ಟೈಲ್ಸ್ ಎಲ್ಲ ಹಾಕೊಬಂದಿಲ್ಲ. ನಾಳೆ ಹಾಕೊಂಬರ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಒಂದೊಂದೇ ಗ್ರಾನೈಟ್ಸ್ನ ಇಳಿಸ್ತಾ ಇದ್ದಾರೆ. ಅವರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದಕ್ಕೆ. ನಮ್ಮ ಮನೇಲೂ ಹೇಳಿದ್ದ ವೇಸ್ಟ್ ಬಾಡಿಗಳು, ಅಲ್ಲಿರೋ ಬಂಡೆನ ಇಲ್ಲಿಗೆ ಎತ್ತಿಕ್ಕಾಗಲ್ಲ, ಅದು ಕಾಸಿ ಬಂಡೆನ, ಕಾಸಿ ಕಲ್ಲು ಬರ್ತಾವಲ್ಲ ಬ್ಲ್ಯಾಕ್ ಕಲರು, ಅದನ್ನು ನಾನು ಬಂದಾಗಿಂದ ಒಂದು ತಿಂಗಳಿಂದ ಹೇಳ್ತಾಯಿದ್ದೀನಿ. ಅಲ್ಲಿ ಕಂಡಾಗಿದ್ದಾವೆ ಕಾಸಿ ಬಂಡೆ, ಅಲ್ಲಿ ಹಾಕ್ತಿದ್ದಾರೆ. ಅಲ್ಲಿಂದ ಒಂದು ಕಲ್ಲು ತಗೊಬಂದು ಕೊಡಿ ಅಂತ ಹೇಳ್ತಾಯಿದ್ದೀನಿ. ಅದು ತಗೊಂಬರೋಕೆ ಆಗ್ತಿಲ್ಲ ಅವ್ರ ಕೈಲಿ. ಹೆದರ್ಕೊಬ್ತೀಯ ಸುಮ್ಮನೆ ಎದ್ಕೊಬ್ರ ಪಾಪಯ್ಯ. ನಮ್ಮೂರಾಗೆ ಬಸವನ ಗುಡಿ ಇದೆ. ಇವತ್ತು ಬಸವನ ಜಯಂತಿ ಅಲ್ಲ, ಹಂಗಾಗಿ ಬಸವನ ಜಯಂತಿಗೆ ದನ ಹಸುಗಳಿಗೆ ನೀರು ಒಯ್ತಾ ಇದ್ದಾರೆ. ಬರ್ಜಿ ಯಾರೇ ನಮ್ಮ ಅಜ್ಜಿ ನೋಡಿಲ್ಲ, ಒಂದು ವೀಡಿಯೋ ಹಾಕಿದ್ದೀನಿ ಅಂದರೆ ನೆಲ ಒರೆಸ್ತಾ ಇದೆ ಟಿಕ್ಟಾಕ್ ವೀಡಿಯೋ, ಅದನ್ನು ನೋಡಿ. ಇದು ನಮ್ಮ ಅಜ್ಜಿ, ಇವರೇ ನಮ್ಮ ಅಜ್ಜಿ ಬಟ್ ಇಕ್ತಾ ಇದ್ದಾರೆ ನೋಡಿ. ಹಸುಗಳೆಲ್ಲ ಅವಾಗೇ ಹೋಗಿದ್ದಾವೆ ದೇವಸ್ಥಾನ ಹತ್ರ. ನಮ್ಮ ತಾತ ಇರಲಿಲ್ಲ, ಎಲ್ಗೆ ಹೋಗಿದ್ರು. ಇವಾಗ ದನಗಳಿಗೆಲ್ಲ ಮೈ ತೊಳೆದು ಬಟ್ಟಿಕ್ಬಿಟ್ಟು ಊದ್ಗಡ್ಡೆ ಬೆಳಗ್ಗೆ ಪೂಜೆ ಮಾಡಿ ಹೂನಾರ ಹಾಕ್ಬಿಟ್ಟು ನಮ್ಮ ತಾತನೇ ಹೋಗ್ತಾರೆ. ಅಜ್ಜಿಗೆ ಭಯ ಆಗ್ತೈತೆ ಬಟ್ಟಿಕ್ಕಕ್ಕೆ. ನಮ್ಮ ಮಾಮ ಹೂನಾರ ತಗೊಬಂದಿದ್ರು, ಹಾಕ್ತಾ ಇದ್ದಾರೆ. ಅದು ನೋಡಿ ಆಗಿರೋದು ಹೆಂಗೆ ಹೂವು ಹಾಕಿದ ಕಿತ್ತೋಗಿತ್ತು, ಹಂಗೆ ಆಗಿರ್ತೈತಿ. ಹೂವೆಲ್ಲ ಹಾಕಿದ್ದಾಯ್ತು, ಇವಾಗ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಬಸವನ ಜಯಂತಿ ಹತ್ರ. ಹುಡುಗರೆಲ್ಲ ಇಲ್ಲಿ ಆಟಾಡ್ಕೊತ ಇದ್ದಾರೆ. ಸಣ್ಣ ಸಣ್ಣ ಪೀಸ್ ಇರ್ತಾವಲ್ಲ, ಅವ್ರು ಕಟ್ ಮಾಡಿರ್ತಾರಲ್ಲ, ಅದಕ್ಕೆ ಮನೆ ಮಾಡಿದಂತೆ, ದೇವಸ್ಥಾನ ಮಾಡಿದಂತೆ ಆ ಥರ ಆಟಾಡ್ಕೊತ ಇದ್ದಾರೆ. ಅವರು ಇವತ್ತಿನ ಕೆಲಸ ಆಯಿತು, ಇವತ್ತು ಮನೆಗೆ ಹೋಗಿ ಮತ್ತೆ ಬೆಳಗ್ಗೆ ಬರ್ತೀವಿ ಅಂತಂದರು. ಚಪಾತಿ ಒಸಕ್ಕೆ ಒಂದು ಕಲ್ಲು ಮಾಡಿಕೊಡಿ ಅಂತಂದು ರೌಂಡೋಗಿ, ಅದಕ್ಕೆ ಕೊಯ್ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಬೆಳಗ್ಗೆ ಬರ್ತಾರೋ ಇಲ್ಲೋ ಇನ್ನೂ, ಅಂದರೆ ಹೊರ್ಗಡೆ ಟೈಲ್ಸ್ ತಗೊಬಂದಿರಲಿಲ್ಲ, ಹಾಕ್ಬೇಕಾಗಿತ್ತು. ಅದನ್ನು ದೇವ್ರ ರೂಮ್ ದಿನ ಬಾಕಿ ಇದೆ. ಕಿಚನ್ ರೂಮೆಲ್ಲ ಎಲ್ಲ ಕಂಪ್ಲೀಟ್ ಆಗ್ತಾಯಿದೆ. ಇಲ್ಲ ಎಮ್ಮೆ ಮಾರಾಕಿದ್ವಿ. 3 ಮೂಲೆ ಉದ್ದಕ್ಕೂ ಗಣೇಶ ಬರುತ್ತೆ, ಸಿಂಗಲ್ ಮಧ್ಯಕ್ಕೆ ಉದ್ದು ಬರುತ್ತೆ. ಇಲ್ಲಿ ಬಾಕ್ಸಲ್ಲಿರೋವೆಲ್ಲ ಫ್ರಂಟ್ ವಾಲ್ಗೆ ಶಿವನು ಮತ್ತು ಪಾರ್ವತಿದು ಫೋಟೋ ತೊಗೊಬಂದಿದ್ದಾರೆ. ನಮ್ಮ ಮಾಮ ಹೋಗ್ಬಿಟ್ಟು ಅಮರಾಪುರಕ್ಕೆ, ಅಷ್ಟೊತ್ತಿಗೆ ಅವಾಗೆ ಅವರು ಟೈಲ್ಸ್ ಹಾಕ್ತಾಯಿದ್ದಾರೆ.
ಅದು ದೇವ್ರ ರೂಮಿಗೆ ಮಧ್ಯದಲ್ಲಿ ಇರ್ತಲ್ಲ ಅಲ್ಲಿ ಮಧ್ಯದಲ್ಲಿ ಹಾಕ್ಸೋಣ ಅಂತ. ಅದಕ್ಕೆ ಅವರು ಸರಿ ಬಿಡಿ ಹೋಗಲಿ ನಾಳೆಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟಿದೆಯೋ ಆ ಫೋಟೋ ಫ್ರೇಮ್ನ ಅದಷ್ಟೇ ಸ್ವಲ್ಪ ಪೀಸ್ ಮಾಡಿಕೊಂಡು ಕೊಯ್ಕೊಂಡು ಹಂಗೇ ತೆಗ್ದುಬಿಟ್ಟು ಅಲ್ಲಿಗೆ ಹಂಗೆ ಪೇಸ್ಟ್ ಮಾಡಿಬಿಡ್ತಾರೆ. ಇದು ದೇವರ ಮನೆ ಅಂದರೆ ದೇವರ ರೂಮ್. ನೆಲಕ್ಕೆ ಗ್ರಾನೈಟ್ಸ್ ಹಾಕೋರೆ ಬೇರೆ ಮತ್ತು ವಾಲ್ ಗೋಡೆಗೆ ಹಾಕೋರೆ ಬೇರೆ. ಗ್ರಾನೈಟ್ಸ್ ಎಲ್ಲ ಹಾಕ್ಬಿಟ್ಟು ಹೋದ್ರು. ನೆಕ್ಸ್ಟ್ ಇವ್ರು ಬಂದರು. ಥರ ಫಿನಿಶಿಂಗ್ ಆಗಿದೆ. ಏನಮ್ಮ ನೀನು ಹೇಳ್ತೀಯಪ್ಪ? ಇದು ಬಂದು ಕಿಚನ್ ರೂಮ್. ಇಲ್ಲಿ 2 ಸ್ಟೆಪ್ ಹಾಕ್ಕೊಡಿ ಅಂತ ಹೇಳಿದೆ, ಹಾಕ್ಕೊಟ್ಟಿದ್ದಾರೆ. ಅದೇ ಸೋಪು ಬ್ರಷು ಏನಾರ ಇಟ್ಕೊಡೋಕ್ಕೆ. ಮತ್ತು ಇಲ್ಲೊಂದು ಸ್ಟೆಪ್ ಹೇಳಿದ್ದೀನಿ, ಅಂದರೆ ಸಿಂಪಲ್ಲಾಗಿ ಏನಾರ ಒಂದು ಸಣ್ಣ ಬಾಕ್ಸ್ ಇಟ್ಕೊಳಕ್ಕೆ ಅರ್ಜೆಂಟಿಗೆ ಸಿಗೋಕ್ಕೆ ಅಂತ ಹೇಳಿದ್ದೆ, ಹಾಕ್ಕೊಟ್ಟಿದ್ದಾರೆ ಅದನ್ನು. ನಮ್ಮ ಅತ್ತೆಮ್ಮ ಬಂದುಬಿಟ್ಟು ಎಲ್ಲ ಆಯ್ತೇನಮ್ಮ ಗ್ರಾನೈಟ್ಸ್ ಎಲ್ಲ ಹಾಕಿದ್ದು ಅಂದರು. ಹ್ಞೂ ಅತ್ತೆಮ್ಮ ಆಗಿದೆ ಬಾ ಅದಕ್ಕೆ ಬಾರಮ್ಮ ನೋಡ್ತೀನಿ ಅಂತಂದರು. ಅದಕ್ಕೆ ನಾನು ಫೋನಲ್ಲಿ ಹೆಂಗಿತ್ತು ಟಾರ್ಚ್ ಇತ್ತಲ್ಲ ಕತ್ಲು ಒಳಗೆ ಸ್ವಲ್ಪ ಅಂದರೆ ಒಂದು ಬಲ್ಪ್ ಹಾಕಿದ್ದೀವಿ, ಆದರೂ ಕತ್ಲಲ್ಲ ಕಿಚನ್ ರೂಮಲ್ಲ, ಅದಕ್ಕೆ ತೋರಿಸೋಣ ಅಂತ ಕರ್ಕೊಬಂದೆ. ಅಲ್ಲಿ ಹಾವಿತ್ತು, ಅದನ್ನು ನೋಡಿ ಫುಲ್ ಭಯ ಆಗಿತ್ತು. ಶಿವ ಮತ್ತು ಪಾರ್ವತಿ ಫೋಟೋ ಇಲ್ಲಿ ಇಕ್ಬಾರ್ದಾಗಿತ್ತು, ಯಾಕಂದರೆ ಇವಾಗ ಚಪ್ಪಲಿ ಕಾಲಲ್ಲೆಲ್ಲ ತೊಡಿರ್ತಾರಲ್ಲ, ಹಂಗಾಗಿ ಸ್ವಲ್ಪ ಸೈಡಲ್ಲಿ ಇಕ್ಕಿದ್ರು ಚೆನ್ನಾಗಿರೋದು. ನೆಕ್ಸ್ಟ್ ಅವರು ಬೆಳಗ್ಗೆ ಬಂದು ಹಾಕ್ಕೊಡ್ತೀನಿ ಅಂತಂದ್ರಲ್ಲ, ಅವಾಗ ಕೊಟ್ಟಿದ್ರು ಆಗೋದು. ನಮ್ಮ ಮಾಮ ಬೇಗ ಹೋಗ್ಬಿಟ್ಟು ಇಕ್ಬಿಟ್ಟಿದ್ರು. ಅದೇನೋ ಗೊತ್ತಿಲ್ಲ, ಅದಕ್ಕೆ ಅಂತೇನು ಹೇಳೋಕ್ಕಾಗಲ್ಲ. ಅದು ಯಾಕೆ ಬಂದಿದೆ ಅಂದರೆ ಮಳೆ ಬಂದಿದೆ, ಸೊ ಹಂಗಾಗಿ ಬಂದಿದೆ ಅಷ್ಟೇ. ನಮ್ಮ ಅಜ್ಜಿರೆಲ್ಲ ಇಕ್ಕಿರೋ ಗಳಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ.